Hi friends, welcome to the channel. ಇವತ್ ಮಾರ್ಕೆಟ್ ಕ್ಲೋಸ್ ಅನಲೈಸಿಸ್ ಏನೇನಾಯ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ ಮಾರ್ಕೆಟ್ಗೆ RBI ಪಾಲಿಸಿ ಮತ್ತೆ ಸೆಕ್ಟರ್ ರೊಟೇಷನ್, ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಹಾಗೂ ಗ್ಲೋಬಲ್ ಸೆಂಟಿಮೆಂಟ್ ಇಂಪ್ಯಾಕ್ಟ್ ಹೇಗಿತ್ತು ನಾವು ಸಿಂಪಲ್ ವೇಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಸಿಂಪಲ್ ಆಗಿ ಓವರ್ ಆಲ್ ಮಾರ್ಕೆಟ್ ವ್ಯೂ ನ ನೋಡೋದಾದ್ರೆ ನಿಫ್ಟಿ ಅರೌಂಡ್ 24,600 ಫ್ಲಾಟ್ ಕ್ಲೋಸ್ and Sensex positive close around 0.5% gain and overall sideways idru buying interest continue ಆಯ್ತು ಅಂತ ಹೇಳ್ಬೋದು. ಹೆಡ್ಲೈನ್ ಇಂಡೆಕ್ಸ್ ಅಲ್ಲಿ ಮೇಜರ್ ಮೂವ್ಮೆಂಟ್ ಏನಿಲ್ಲ, ಆದ್ರೆ ಮಾರ್ಕೆಟ್ ಬ್ರೆಡ್ ಪಾಸಿಟಿವ್ ಇತ್ತು. ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಕಂಟಿನ್ಯೂ ಔಟ್ ಪರ್ಫಾರ್ಮ್ ಮಾಡಿದ್ವು, ಆದ್ರೆ ಮನಿ ಬ್ರಾಡ್ ಮಾರ್ಕೆಟ್ ಗೆ ರೊಟೇಟ್ ಆಗ್ತಿದೆ ಅಂತ ನಾವು ಈ ವ್ಯೂ ನೋಡಿ ಅನ್ಕೊಳ್ಬಹುದು. ಸೊ ಇವತ್ತು RBI ಇಂಪ್ಯಾಕ್ಟ್ ಏನೇನಾಯ್ತು ಮಾರ್ಕೆಟ್ ಮೇಲೆ ಅನ್ನೋದು ಒಂದ್ ಸ್ವಲ್ಪ ಕೀ ಪಾಯಿಂಟ್ಸ್ ನ ನೋಡೋಣ. ಸೊ ರಿಪೋ ರೇಟ್ 5.25%, ನೋ ಚೇಂಜ್ ಅಂಡ್ RBI ಮೇಂಟೈನ್ಡ್ ವೇಟ್ ಅಂಡ್ ವಾಚ್ ಸ್ಟನ್ಸ್. ಇನ್ಫ್ಲೇಷನ್ ಮೇಲೆ ಫೋಕಸ್ ಇತ್ತು. ಸೊ ಆಯಿಲ್ ಪ್ರೈಸಸ್ ಮತ್ತೆ ಮನ್ಸೂನ್ ರಿಸ್ಕ್ ಮಾನಿಟರ್ ಮಾಡಿದ್ವು ಅಂತ ಹೇಳ್ಬೋದು. ಸೊ ಮಾರ್ಕೆಟ್ ಆಲ್ರೆಡಿ ರೇಟ್ ಪಾಸ್ ಎಕ್ಸ್ಪೆಕ್ಟ್ ಮಾಡಿತ್ತು, ಬಟ್ ಸರ್ಪ್ರೈಸ್ ಏನಿಲ್ಲ, ಅದಕ್ಕೆ ಮಾರ್ಕೆಟ್ ಸ್ಟೇಬಲ್ ರಿಯಾಕ್ಷನ್ ಕೊಡ್ತು ಅಷ್ಟೇ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದನ್ನ ಪಾಸಿಟಿವ್ ಸಿಗ್ನಲ್ ಅಂತ ನೋಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ RBI ಪಾಲಿಸಿ ಇಂಪ್ಯಾಕ್ಟ್ ಆನ್ ಟುಡೇಸ್ ಮಾರ್ಕೆಟ್. ಅಂತ ಏನ್ ಮೇಜರ್ ಇಂಪ್ಯಾಕ್ಟ್ ಕೊಟ್ಟಿಲ್ಲ. ಸೊ ನಾವಿವಾಗ ಸೆಕ್ಟರ್ ಪರ್ಫಾರ್ಮೆನ್ಸ್, ಗ್ಲೋಬಲ್ ಇಂಪ್ಯಾಕ್ಟ್, FI ಮತ್ತೆ DI ಆಕ್ಟಿವಿಟಿ ನೋಡೋಕು ಮುಂಚೆ ನಮ್ಗೆ ಇವತ್ತಿನ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ಟ್ರೇಡ್ ಸಿಕ್ತು, ನಾವು ಎಷ್ಟೆಷ್ಟು ಟ್ರೇಡ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಟ್ರೇಡ್ ಬಂದ್ಬಿಟ್ಟು ಬೆಳಗ್ಗೆ ನೀವು 1 minute ಕ್ಯಾಂಡಲ್ ಅಲ್ಲಿ ನೋಡ್ಬೋದು. ಇಲ್ಲಿ ನಾನು ಬೆಳಗ್ಗೆನೆ ಟೆಲಿಗ್ರಾಮ್ ಅಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಸೊ ಇಟ್ ವಾಸ್ ಇಮಿಡಿಯೇಟ್ ಕ್ಯಾಂಡಲ್ ಆಫ್ಟರ್ ಮಾರ್ಕೆಟ್ ಸ್ಟಾರ್ಟ್. ಇಟ್ ಈಸ್ 9:16 ಕ್ಯಾಂಡಲ್. ನೀವು ನೋಡ್ಬೋದು ಟೈಮಿಂಗ್ ಇಲ್ಲಿ. ಇಟ್ಸ್ ಆಲ್ಮೋಸ್ಟ್ 9:16 ಕ್ಯಾಂಡಲ್ ಅಂತಾನೆ ಹೇಳ್ಬೋದು. ಈ ಟ್ರೇಡ್ ಕನ್ಫರ್ಮ್ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಇಲ್ಲಿ ಒಂದು ನಾನು ಟ್ರೇಡ್ ಕನ್ಫರ್ಮ್ ಮಾಡ್ತೀನಿ, ಬಿಕಾಸ್ ದೇರ್ ಇಸ್ ಅ ಹ್ಯೂಜ್ ಸೆಲ್ಲಿಂಗ್ ಪ್ರೆಷರ್ ಅಟ್ ದಿಸ್ ಝೋನ್. ಸೊ ಇಮಿಡಿಯೇಟ್ಲಿ ಐ ಹ್ಯಾವ್ ಇನಿಷಿಯೇಟೆಡ್ ಒನ್ ಪುಟ್ ಟ್ರೇಡ್. ಇಲ್ಲಿಂದ ನಂದು ಟಾರ್ಗೆಟ್ ಬಂದ್ಬಿಟ್ಟು ದಟ್ ಈಸ್ ಯಸ್ಟರ್ಡೇ ಕ್ಲೋಸ್. ಇಲ್ಲಿ ನಾನು ಒಂದು ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ತೀನಿ. ಸೊ ಆಫ್ಟರ್ ದಟ್ ನಾನು ಇಲ್ಲಿ ನಿಮ್ಗೆ 1 minute ಅಲ್ಲಿ ಒಂದು ಸ್ಕ್ಯಾಲ್ಪ್ ನ ಕೊಡ್ತೀನಿ ಬಿಫೋರ್. ಸೊ ಹಿಯರ್ ಐ ಡಿಡ್ ಒನ್ ಸ್ಕ್ಯಾಲ್ಪ್ ವಿತ್ ಲೆಸ್ ಪಾಯಿಂಟ್ಸ್. ಆಫ್ಟರ್ ದಟ್ ಮತ್ತೆ ನೋಡೋದಾಯ್ತಂದ್ರೆ ಬಿಕಾಸ್ ಆಫ್ ಮೈ ಹೆಲ್ತ್ ಕಂಡೀಷನ್ ಇಸ್ ನಾಟ್ ಗುಡ್. ಸೊ ಇವತ್ತು ಅಷ್ಟೊಂದು ಫೋಕಸ್ ಮಾಡಕ್ ಆಗ್ಲಿಲ್ಲ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ಟ್ರೇಡ್ ನ ಅಪ್ಡೇಟ್ ಮಾಡಕ್ ಆಗಿಲ್ಲ. ಸೊ ಆಫ್ಟರ್ ದಟ್ ಇಲ್ಲಿ ಒಂದು ಕನ್ಫರ್ಮ್ ಆಗತ್ತೆ, ಸಿಂಪ್ಲಿ ವಾಚಿಂಗ್ ಅಟ್ ಮಾರ್ಕೆಟ್ ಅರೌಂಡ್ 11ಗೆ. ಸೊ ಅಗೇನ್ ಮಾರ್ಕೆಟ್ ಅದೇ ಝೋನ್ ಗೆ ಬಂದಾಗ, ಬೆಳಗ್ಗೆ ಝೋನ್ ನೀವು ನೋಡ್ಬೋದು, ಇದೇ ಝೋನ್ ಅಲ್ಲಿ ಮಾರ್ಕೆಟ್ ಸೇಮ್ ಝೋನ್ ಅಲ್ಲಿ, ಈ ಝೋನ್ ಅಲ್ಲಿ ಬಂದಾಗ ಅಗೇನ್ ವಿತ್ ಸೇಮ್ ಟಾರ್ಗೆಟ್ ಐ ಹ್ಯಾವ್ ಇನಿಷಿಯೇಟೆಡ್ ಒನ್ ಮೋರ್ ಟ್ರೇಡ್. ಸೊ ಇಲ್ಲಿ ಮಾರ್ಕೆಟ್ ಚೆನ್ನಾಗಿ ಮೊಮೆಂಟಮ್ ಆಯ್ತು, ಬಿಕಾಸ್ ದೇರ್ ಈಸ್ ಅ ಬಿಯರಿಶ್ ಪ್ರೆಷರ್ ಇನ್ ದ ಮಾರ್ಕೆಟ್. ಬಿಕಾಸ್ ಡಾಟಾ ನೀವು ನೋಡ್ಬೋದು ಆಪ್ಷನ್ ಚೈನ್ ಅಲ್ಲಿ. ನಾನು ಆಪ್ಷನ್ ಚೈನ್ ಮೇಲೆನೆ ಟ್ರೇಡ್ ಮಾಡೋದು ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಆಪ್ಷನ್ ಚೈನ್ ಹೆಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ಅನಲೈಸ್ ಮಾಡೋದು ಅನ್ನೋದ್ರ ಮೇಲೆ ಶೋರ್ ಗೈಸ್ ಸೂನ್ ಐ ವಿಲ್ ಡೂ ಒನ್ ಸೆಷನ್ ಆನ್ ದ್ಯಾಟ್. ಬಿಫೋರ್ ದಟ್ ಅಲ್ಲಿ ಡಾಟಾ ರೀಡ್ ಮಾಡಿದಾಗ ನಂಗೆ ಆಪ್ಷನ್ ಚಾನಲ್ ಗೊತ್ತಾಗುತ್ತೆ ದೇರ್ ಈಸ್ ಅ ಹ್ಯೂಜ್ ಡಾಟಾ ಇಸ್ ದೇರ್ ಇನ್ ದ ಪುಟ್ ಸಪೋರ್ಟ್ ಸೈಡ್. ಸೊ ದಟ್ಸ್ ವೈ ಮಾರ್ಕೆಟ್ ಕಮ್ ಡೌನ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಒಂದು ನಾನು ಟ್ರೇಡ್ ನ ತಗೊಂಡು ಆಲ್ಮೋಸ್ಟ್ ಇವತ್ತಿನ ಡೇ ನ ಕ್ಲೋಸ್ ಮಾಡಿದ್ದೀನಿ. ಇವತ್ತು ಐ ಡಿಂಟ್ ಟುಕ್ ಎನಿ ಟ್ರೇಡ್ ಟುಡೇ. ಆಫ್ಟರ್ ದಟ್ ಸಿಂಪ್ಲಿ ಐ ವಾಸ್ ವಾಚಿಂಗ್ ದ ಮಾರ್ಕೆಟ್. This is all about today's trades I have done and closed today. Next ಸಿಂಪಲ್ ಆಗಿ ನಾವು ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ, ಸ್ಟ್ರಾಂಗ್ ಸೆಕ್ಟರ್ಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ರಿಯಾಲಿಟಿ, ಆಟೋ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ರೀಸನ್ ಯಾಕಂತಂದ್ರೆ RBI ರೇಟ್ ಹೋಲ್ಡ್ ಆಗಿದೆ, ಡೊಮೆಸ್ಟಿಕ್ ಬೈಯಿಂಗ್ ಬಂದಿದೆ, ಗುಡ್ ಅರ್ನಿಂಗ್ ಮೊಮೆಂಟಮ್. ನ್ಯೂಟ್ರಲ್ ಆಗಿರೋದು ಅಂತಂದ್ರೆ ಬ್ಯಾಂಕಿಂಗ್ ಮತ್ತೆ ಫೈನಾನ್ಸ್. ಯಾಕಂದ್ರೆ ಬ್ಯಾಂಕ್ ಸ್ಟಾಕ್ಸ್ ಮೇಜರ್ ಮೂವ್ಮೆಂಟ್ ತೋರಿಸ್ಲಿಲ್ಲ, ಇನ್ವೆಸ್ಟರ್ ನೆಕ್ಸ್ಟ್ ಟ್ರಿಗರ್ ಗೆ ವೇಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ದರ್ ಈಸ್ ನೋ ಮೂವ್ಮೆಂಟ್ ಇನ್ ದ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಸೆಕ್ಟರ್ಸ್. ಅಂಡ್ ವೀಕ್ ಅಂತ ಸೆಕ್ಟರ್ಸ್ ನ ಕನ್ಸಿಡರ್ ಮಾಡೋದಾದ್ರೆ IT ಮಿಕ್ಸ್ಡ್ ಇತ್ತು, ಯಾಕಂದ್ರೆ ಪ್ರಾಫಿಟ್ ಬುಕಿಂಗ್ ಕಂಟಿನ್ಯೂ ಆಯ್ತು. ಸೊ ಫ್ಯೂ ಡಿಫೆನ್ಸಿವ್ ಸೆಕ್ಟರ್ ಇಸ್ ಆಲ್ಸೋ ವೀಕ್ ಟುಡೇ, ಬಿಕಾಸ್ ಮಾರ್ಕೆಟ್ ಡಾಟಾ ಶೋಡ್ ರಿಯಲಿ ಅಪ್
about 2.4%, auto around 1.5%, while banking were largely flat. So these are the reasons why market slowly come down. So in simple agi FI ಮತ್ತೆ DI activity ನೋಡೋದಾದ್ರೆ FI activity ನೋಡಿದ್ರೆ ಫಾರಿನ್ ಇನ್ವೆಸ್ಟರ್ ಸೆಂಟಿಮೆಂಟ್ ಸ್ಲೋಲಿ ಇಂಪ್ರೂವ್ ಆಗ್ತಿದೆ, ಬಟ್ DI ಸೈಡ್ ಇಂದ ಕನ್ಸಿಸ್ಟೆಂಟ್ ಆಗಿ ಸಪೋರ್ಟ್ ಕಂಟಿನ್ಯೂ ಆಗ್ತಿದೆ. ಸೊ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಮಾರ್ಕೆಟ್ ಕರೆಕ್ಷನ್ ಬಂದಾಗ ಬೈಯಿಂಗ್ ಮಾಡ್ತಿದ್ದಾರೆ. ಇದು ಇಂಡಿಯನ್ ಮಾರ್ಕೆಟ್ ಸ್ಟ್ರೆಂತ್. ಸೊ ನೆಕ್ಸ್ಟ್ ಕಮ್ ಟು ದ ಗ್ಲೋಬಲ್ ಸೆಂಟಿಮೆಂಟ್. ಸೊ ಗ್ಲೋಬಲ್ ಸೆಂಟಿಮೆಂಟ್ ವಾಸ್ ಪಾಸಿಟಿವ್, ಸ್ಟ್ರಾಂಗ್ ಕ್ವಾರ್ಟರ್ಲಿ ರಿಸಲ್ಟ್ ಅರ್ನಿಂಗ್ಸ್ ಅಂತ ಹೇಳ್ಬೋದು. ಗ್ಲೋಬಲ್ ಮಾರ್ಕೆಟ್ ಇಸ್ ಸ್ಟೇಬಲ್, ಸೊ ದಟ್ ಈಸ್ ದ ರೀಸನ್. ಅಂಡ್ ನೆಗೆಟಿವ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಕ್ರೂಡ್ ಆಯಿಲ್ ಮೂವ್ಮೆಂಟ್ ಆಗಿರ್ಬೋದು, ಮಿಡಲ್ ಈಸ್ಟ್ ಜಿಯೋಪೊಲಿಟಿಕಲ್ ಕನ್ಸರ್ನ್ ಅಂಡ್ ಇನ್ಫ್ಲೇಷನ್ ಅನ್ಸರ್ಟನಿಟಿ. ಸೊ ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಮಿಕ್ಸ್ಡ್ ಇದ್ರು ಇಂಡಿಯಾ ಕಂಪ್ಯಾರಿಟಿವ್ಲಿ ರೀಸೈಲೆಂಟ್ ಪರ್ಫಾರ್ಮೆನ್ಸ್ ತೋರಿಸ್ತಿದೆ. ಸೊ ಓವರ್ ಆಲ್ ಮಾರ್ಕೆಟ್ ಬ್ರೆಡ್ತ್ ನಾವು ನೋಡೋದಾದ್ರೆ ಇಲ್ಲಿ ಇವತ್ತು ಲಾರ್ಜ್ ಕ್ಯಾಪ್ ಕಂಪೇರ್ಡ್ ಟು ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಬೆಟರ್ ಸ್ಟ್ರೆಂತ್ ನ ತೋರಿಸ್ತು ಇವತ್ತು ಮಾರ್ಕೆಟ್ ಅಲ್ಲಿ. ಇದು ಹೆಲ್ದಿ ಮಾರ್ಕೆಟ್ ರೊಟೇಷನ್ ಇಂಡಿಕೇಶನ್ ಅಂತ ಹೇಳ್ಬೋದು. ರಿಟೇಲ್ ಪಾರ್ಟಿಸಿಪೆಂಟ್ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಓಕೆ, ನಾಳೆಗೆ ಟೆಕ್ನಿಕಲ್ ವ್ಯೂ ನ ನೋಡೋದಾದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಜರ್ ನಾವು ನೋಡೋದಾಯ್ತಂದ್ರೆ ನಾಳೆಗೆ. ಸೊ ನನ್ನ ಕೇಳೋದಾದ್ರೆ ನಾಳೆಗೆ ಮೇಜರ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ನಾಳೆಗೆ 700 is the first resistance and 800 is my second resistance ಅಂತ ಹೇಳ್ಬೋದು. This is 800 resistance and this is 700 resistance. ಯಾಕಂತಂದ್ರೆ ನೆಕ್ಸ್ಟ್ ಇವಾಗ ಮಾರ್ಕೆಟ್ ಆಲ್ಮೋಸ್ಟ್ 600 650 ರೇಂಜ್ ಅಲ್ಲಿ ವರ್ಕ್ ಆಗಿರೋದ್ರಿಂದ ಸೊ ನಾನು ಫಸ್ಟ್ ರೆಸಿಸ್ಟೆನ್ಸ್ ನ 700 ಅಂತ ತಗೊಳ್ತೀನಿ. 800 is my second resistance and will come to the support part. So major supports ಅಂತ ಕನ್ಸಿಡರ್ ಮಾಡೋದಾದ್ರೆ I will consider it as a 500 is a 500 is a first support, 400 is my second support because market ಇದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಲ್ಮೋಸ್ಟ್. ಸೊ ಹಾಗಾಗಿ those are my supports and resistance for tomorrow. 24,700 ಮೇಲ್ ಏನಾದ್ರೂ ಮಾರ್ಕೆಟ್ ಸಸ್ಟೈನ್ ಆದ್ರೆ, ಯಾಕಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ನೀವು ನೋಡ್ಬೋದು 600 ಫ್ಲಾಟ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ ಕೇಸ್ ನಾಳೆ ಮಾರ್ಕೆಟ್ ಏನಾದ್ರೂ 700 ಮೇಲೆ ಸಸ್ಟೈನ್ ಆಗಿ ಬ್ರೇಕ್ಔಟ್ ಬಂದ್ರೆ ನೆಕ್ಸ್ಟ್ ಅಪ್ಸೈಡ್ ಮೊಮೆಂಟಮ್ ಸಿಗ್ಬೋದು ನಾಳೆಗೆ. ಸೊ 24,500 ಕೆಳಗೆ ಏನಾದ್ರೂ ಬ್ರೇಕ್ ಆದ್ರೆ ಅಗೇನ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕಿಂಗ್ ಇನ್ಕ್ರೀಸ್ ಆಗ್ತಿದೆ ಅಂತ ಅನ್ಕೊಳ್ಬಹುದು. ಸೊ ಸ್ಟಾಕ್ ಮತ್ತೆ ಸೆಕ್ಟರ್ ವಾಚ್ ನಾಳೆಗೆ ಯಾವ್ಯಾವು ಅಂತ ನೋಡೋದಾದ್ರೆ ಬ್ಯಾಂಕಿಂಗ್ ಮತ್ತೆ ಆಟೋ, ಮಿಡ್ ಕ್ಯಾಪ್, PSU ಸ್ಟಾಕ್ಸ್ ನ ನೋಡಿ ಫಾರ್ ಟುಮಾರೋ ಮಾರ್ಕೆಟ್ ಸ್ಟ್ರಾಟಜಿ. ಗ್ಯಾಪ್ ಅಪ್ ಓಪನಿಂಗ್ ಬಂದ್ರೆ ಇಮಿಡಿಯೇಟ್ ಕ್ಲೋಸಿಂಗ್, ಇಮಿಡಿಯೇಟ್ ಚೇಸ್ ಮಾಡಕ್ ಹೋಗ್ಬೇಡಿ. ಫಸ್ಟ್ 30 minutes ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡಿ. ಸಪೋರ್ಟ್ ಹತ್ತಿರ ಕ್ವಾಲಿಟಿ ಸ್ಟಾಕ್ ಅಕ್ಯುಮುಲೇಟ್ ಆಗ್ಬೋದು, ಯಾಕಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಗೆ ಆಲ್ವೇಸ್ ಇಂಪಾರ್ಟೆನ್ಸ್ ಕೊಡಿ. ಸೊ ಓವರ್ ಆಲ್ ನೋಡಿದ್ರೆ ಇವತ್ ಮಾರ್ಕೆಟ್ ಪಾಸಿಟಿವ್ ಅಂಡರ್ ಟೋನ್ ಮೇಂಟೈನ್ ಮಾಡಿದೆ. RBI ಪಾಲಿಸಿ ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಬಂದಿದೆ. ರಿಯಾಲಿಟಿ, ಆಟೋ ಮತ್ತು ಬ್ರಾಡರ್ ಮಾರ್ಕೆಟ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ತೋರಿಸಿವೆ ಅಂಡ್ ಡೊಮೆಸ್ಟಿಕ್ ಬೈಯಿಂಗ್ ಮಾರ್ಕೆಟ್ ಗೆ ಸಪೋರ್ಟ್ ಕೊಡ್ತಿದೆ. ವೈಲ್ ಗ್ಲೋಬಲ್ ಅನ್ಸರ್ಟನಿಟಿ ಇಂದ ವಾಲಟೈಲ್ ಕಂಟಿನ್ಯೂ ಆಗ್ಬೋದು. ಟ್ರೇಡರ್ಸ್ ಕೀ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಸ್ ನ ಅಬ್ಸರ್ವ್ ಮಾಡಿ ಟ್ರೇಡ್ ಮಾಡಿ. ಆಪ್ಷನ್ ಚೈನ್ ರೀಡ್ ಮಾಡೋದು, ಆಪ್ಷನ್ ಚೈನ್ ನ ನೋಡಿ ಟ್ರೇಡ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಅಪ್ಡೇಟ್ ಯು, ದಿಸ್ video is for education purpose only. I was not recommending any buy and sell. So ನಾವು ಡೈಲಿ ಮಾರ್ಕೆಟ್ ಅನಲೈಸಿಸ್ ನ ಮತ್ತೆ ಎಜುಕೇಶನ್ ಇನ್ವೆಸ್ಟ್ಮೆಂಟ್ ಇನ್ಸೈಟ್ ನ ವಿಡಿಯೋನ ತಗೊಂಡ್ ಬರ್ತೀನಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ಗೈಸ್ ಗೋ ಅಂಡ್ ಜಾಯಿನ್ ಮೈ ಚಾನಲ್. ಅಂಡ್ ದೋಸ್ ಹೂ ಆರ್ ನಾಟ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್, I will share my telegram link in the description, so you can join. Thank you for watching. Have a profitable trading day.